ಸ್ನೇಹಿತರೆ, ನಟಿ ಭಾವನಾ ಅವರ ಹೋಮ್ ಟೂರನ್ನು ಮಾಡ್ತಾ ಇದ್ದೀವಿ. ನೇರವಾಗಿ ಅವರ ಮನೆ ಜೊತೆಗೆ ಅವರ ಮನೆಯ ಒಳಗಿರ್ತಕ್ಕಂಥ ಒಂದು ಸೊಬಗು ಅಂತಲೇ ಹೇಳ್ಬೋದು. ಯಾಕೆಂದರೆ ಒಬ್ಬ ರಂಗಭೂಮಿ ಕಲಾವಿದೆಯ ಮನೆ ಒಳಗಿರ್ತಕ್ಕಂಥ ಆ್ಯಂಟಿಕ್ ಪೀಸ್ಗಳಾಗಿರ್ಬೋದು, ಒಂದು ಹಾರ, ಆ ಪ್ರಭೆ ಅಂತ ಹೇಳ್ತೀವಲ್ವ, ಒಬ್ಬ ಆರ್ಟಿಸ್ಟ್ ಮನೆ ಇದೇ ರೀತಿಯಾಗಿ ಇರಬೇಕು ಅಂತ ಹೇಳಿ ಕಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ಆರಂಭದಲ್ಲಿ ನೀವು ಆ ಮನೆಗೆ ಎಂಟ್ರಿ ಕೊಡ್ತಾ ಇರಬೇಕಾದ್ರೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರತಿಮೆಗಳು, ನಾಟ್ಯ ಕಲಾವಿದೆಯ ಒಂದು ಪ್ರತಿಮೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಗ್ರಹಗಳು, ಸಸಿಗಳು ಎಲ್ಲವೂ ಕೂಡ ಅವರ ಮನೆ ಒಳಗೆ ಹೋಗ್ತಾ ಇರಬೇಕಾದ್ರೆ ಅದೊಂದು ಪ್ರಭಾವಳಿ ನಮಗೆ ವ್ಯಾಪಿಸುವ ರೀತಿಯಾಗಿದೆ. ಇವತ್ತು ಅವರ ಸಂದರ್ಶನ ಮಾಡ್ತಾ ಇದ್ದೀವಿ, ಜೊತೆಗೆ ಅವರ ಮನೆಯನ್ನು ಪರಿಚಯ ಮಾಡಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಅವರ ಮನೆಗೆ ಒಳಗೆ ಎಂಟ್ರಿ ಕೊಡ್ತಾ ಇರತಕ್ಕಂಥ ಜಾಗ. ಒಂದು ಬೃಹತ್ ಬಂಗಲೆ ಅಂತಲೇ ಹೇಳ್ಬೋದು. ತುಂಬ ವಿಶಾಲವಾದಂಥ ಜಾಗದಲ್ಲಿ ಕಟ್ಟಿರ್ತಕ್ಕಂಥ ಮನೆ. ಇವತ್ತು ಅವರ ಮನೆಯಲ್ಲಿ ಅವರ ಸಂದರ್ಶನ ಮಾಡಬೇಕಾದ್ರೆ ಅನೇಕ ವಿಷಯಗಳನ್ನು ಹಂಚ್ಕೊಂಡ್ರು. ಯಾಕೆಂದರೆ 40ನೇ ವಯಸ್ಸಿನಲ್ಲಿ ತಾಯಿ ಆಗೋ ತೀರ್ಮಾನವನ್ನು ತೆಗೆದುಕೊಂಡಿರೋದು. ಇನ್ನೂ ಮದುವೆ ಆಗಿಲ್ಲ, ಆದರೆ ತಾಯಿ ಹಾಗೂ ಹಂಬಲ ಇದರ ಕುರಿತಾಗಿ ಅನೇಕ ವಿಷಯಗಳನ್ನು ಅವರು ಹಂಚಿಕೊಂಡಿದ್ದಾರೆ. IVF ಅನ್ನೋ ಒಂದು ವೈಜ್ಞಾನಿಕ ವಿಧಾನದ ಮುಖಾಂತರವಾಗಿ ಮೊಟ್ಟೆ ಮತ್ತು ವೀರ್ಯವನ್ನು ಸಂಯೋಜನೆ ಮಾಡೋದ್ರ ಮುಖಾಂತರವಾಗಿ ಗರ್ಭಧರಿಸ್ತಕ್ಕಂಥ ಒಂದು ಚಿಕಿತ್ಸೆಯ ವಿಧಾನ. ಇವತ್ತು ಅವರು ಅವಳಿ ಮಕ್ಕಳಿಗೆ ಜನ್ಮ ನೀಡತಕ್ಕಂಥ ಸಮಯ ಅವರಿಗೆ ಸಮೀಪಿಸ್ತಾ ಇದೆ. ತಾಯಿ ಆಗ್ತಾ ಇರತಕ್ಕಂಥ ಅನುಭವವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಆರಂಭದಲ್ಲಿ ಅವ್ರ ಮನೆ ಮುಂಭಾಗದಲ್ಲಿ ಭತ್ತದ ಕಾಳುಗಳನ್ನು ಒಂದು ಚಿಕ್ಕ ಒಂದು ಮರದ ಒಂದು ಪ್ಲೇಟ್ನಲ್ಲಿ ಇಟ್ಟು ಒಂದು ಆ ಥರದ ಒಂದು ಪ್ರಭಾವಳಿ ನಮಗೆ ಒಳಗೆ ತೆಗೆದುಕೊಂಡು ಹೋಗಲಿ ಅನ್ನೋ ಉದ್ದೇಶವಾಗಿ ಭಾಳಷ್ಟು ವಾಸ್ತು ಪ್ರಕಾರ ಶಿಸ್ತುಬದ್ಧವಾಗಿ ಕಟ್ಟಿದಂಥ ಮನೆ. ಏಕೆಂದರೆ ನಿಮಗೆ ಆ ಮನೆಯ ಒಳಗಿರ್ತಕ್ಕಂಥ ಪ್ರತಿಯೊಂದು ಅವ್ರು ಇಟ್ಟಿರ್ತಕ್ಕಂಥ ಪ್ಲೇಸ್ಗಳಾಗಿರ್ಬೋದು, ಅವರು ಸಂಯೋಜನೆ ಮಾಡಿರ್ತಕ್ಕಂಥ ರೀತಿಯಾಗಿರ್ಬೋದು, ಎಲ್ಲವೂ ಅದೇ ರೀತಿಯಾಗಿದೆ. ಒಳಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ನಿಮಗೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಕಂಚಿನ ಪ್ರತಿಮೆಗಳು ಜೊತೆಗೆ ಮರದ ವಿಗ್ರಹಗಳು ಎಲ್ಲವೂ ಕೂಡ ಅದೇ ರೀತಿಯಾದಂಥ, ಅಲ್ಲಿ ಒಂದು ಸ್ವಲ್ಪನೂ ಕೂಡ ನಾಯ್ಸ್ ಇಲ್ಲದ ರೀತಿಯಾಗಿ ನಿಮಗೆ ಆ ಥರದ್ದು ಒಂದು ಸೈಲೆನ್ಸ್ನ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದನ್ನು ನಾನು ಬಹಳಷ್ಟು ಪ್ರಶಂಸೆ ಮಾಡಬೇಕು. ಮನೆಯ ಮುಂಭಾಗದಲ್ಲೇ ಒಂದು ದೇವರ ವಿಗ್ರಹ, ಜೊತೆಗೆ ಅಲ್ಲೊಂದು ಪುಟ್ಟ ಕೊಳ, ಆ ಪುಟ್ಟ ಕೊಳದಲ್ಲಿ ಆಟ ಆಡ್ತಾ ಇರತಕ್ಕಂಥ ಮೀನುಗಳು. ನೀವು ಆ ಜಾಗವನ್ನು ನೀವು ಯಾವ ರೀತಿಯಾಗಿ ಫೀಲ್ ಮಾಡಬಹುದು ಅಂದರೆ, ಆ ಕೊಳದಲ್ಲಿ ಅನೇಕ ಮೀನುಗಳು, ಕಲರ್ಫುಲ್ ಮೀನುಗಳಿದ್ದಾವೆ, ಜೊತೆಗೆ ಆ ತಿರುಪತಿಯ ವಿಗ್ರಹ ಮೇಲ್ಭಾಗದಲ್ಲಿದೆ. ಆ ಥರದ್ದು ಒಂದು ಅದ್ಭುತವಾದಂಥ ವಿನ್ಯಾಸದೊಂದಿಗೆ ಇಡೀ ಮನೆಯನ್ನು ಅವರು ಕಟ್ಟಿರ್ತಕ್ಕಂಥದ್ದು. ಜೊತೆಗೆ ಅವರು ಇಟ್ಟಿರ್ತಕ್ಕಂಥ ಜಾಗ ಇರ್ಬೋದು, ಎಲ್ಲವೂ ಕೂಡ ತುಂಬ ವಿಭಿನ್ನವಾಗಿದೆ. ಇವತ್ತು ತುಂಬ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಷಯ ಭಾವನಾ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ. ಅದರ ಜೊತೆಗೆ ನಾನು ಅವರ ಮನೆಯನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸ, ಅನೇಕ ವಿಷಯಗಳನ್ನು ಅವರು ಹಂಚಿಕೊಂಡಿದ್ದಾರೆ ನಮ್ಮ ಸಂದರ್ಶನದಲ್ಲಿ. ಈ ಒಂದು ಅವ್ರ ಮನೆಯ ಹೋಮ್ ಟೂರನ್ನು ನಿಮಗೆ ತೋರಿಸೋದ್ರ ಮುಖಾಂತರ ಅನೇಕ ವಿಷಯಗಳನ್ನು ನೆಕ್ಸ್ಟ್ ವಿಡಿಯೋದ ಮುಖಾಂತರ ನಾನು ಅದನ್ನು ನಿಮಗೆ ತಿಳಿಯಪಡಿಸ್ಲಿಕ್ಕೆ ಹೋಗ್ತೀನಿ. ಏಕೆಂದರೆ ಅವ್ರ ಮನೆ ನೀವು ನೋಡ್ತಿದ್ದ ಹಾಗೆ ಎಲ್ಲಿ ಕಾಲಿಟ್ಟ ಕಡೆಯೆಲ್ಲ ಸಣ್ಣ ಪುಟ್ಟ ವಿಗ್ರಹಗಳು ಅವ್ರ ಗಿಫ್ಟ್ಸ್ ಆಗಿ ಬಂದಿರ್ಬೋದು, ಜೊತೆಗೆ ಅವರು ಅದನ್ನು ಖರೀದಿ ಮಾಡಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಯಾವುದೋ ಮ್ಯೂಸಿಯಮ್ಗೆ ಭೇಟಿ ಕೊಡ್ತಾ ಇದ್ದೀವೇನೋ ಅನ್ನೋ ರೀತಿಯಾಗಿದೆ ಅವ್ರ ಮನೆ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅನೇಕ ಪ್ರತಿಮೆಗಳನ್ನು ನೀವು ಕಾಣ್ಬೋದು. ಆರಂಭದಲ್ಲಿ ಇದು ಶ್ರೀಕೃಷ್ಣನ ಒಂದು ವಿಗ್ರಹ ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಒಬ್ಬ ರಂಗಭೂಮಿ ಕಲಾವಿದೆ. ನೀವು ಯಾವುದೋ ಒಂದು ನೀನಾಸಂ ನಾಟಕಗಳಲ್ಲಿ ಅಥವಾ ಯಾವುದೋ ಒಂದು ಸ್ಟೇಜ್ಗಳಿಗೆ ಹೋದಾಗ ಅಥವಾ ರವೀಂದ್ರ ಕಲಾಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಗೋಡೆಗಳ ಮೇಲೆ ಕಾಣ್ತಕ್ಕಂಥ ಫಲಕಗಳು ಏನಿರುತ್ತಲ್ಲ, ಆ ಡಿಸೈನ್ ರೀತಿಯಾಗಿರ್ತಕ್ಕಂಥ ಪ್ರತಿಯೊಂದು ಫೋಟೋಗಳು, ಭಾವಚಿತ್ರಗಳು ಎಲ್ಲವನ್ನೂ ಕೂಡ ಅವ್ರ ಮನೆಯಲ್ಲಿ ತೂಗು ಹಾಕಲಾಗಿರ್ತಕ್ಕಂಥದ್ದು. ಆರಂಭದಲ್ಲಿ ಅವ್ರ ಮನೆಯ ಫ್ರಂಟ್ಗೆ ಒಂದು ದೊಡ್ಡ ಹಾಲ್ ಸಿಗುತ್ತೆ. ಆ ಹಾಲ್ನಲ್ಲಿ ಒಂದು ಚಿಕ್ಕ ಪುಟ್ಟ ಟೇಬಲ್ಲು, ಜೊತೆಗೆ ಒಂದಿಷ್ಟು ಪುಸ್ತಕಗಳು. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಜೀವನ ಚರಿತ್ರೆ ಒಂದು ಪುಸ್ತಕ ಕಾಣಸಿಕ್ತು. ಅದು ಕೂಡ ಒಂದು ಬಂದವರಿಗೆ, ಗೆಸ್ಟ್ಗಳಿಗೆ ಅದನ್ನು ಓದಲಿಕ್ಕೆ ಅಥವಾ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಗಳನ್ನು ತಿಳಿದುಕೊಳ್ಳಲಿಕ್ಕೆ ಅನ್ನೋ ರೀತಿಯಾಗಿ ಇಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಅಲ್ಲಿ ಪ್ರತಿಯೊಂದು ಗೊಂಬೆಗಳ ಆಟಿಕೆಗಳಾಗಿರ್ಬೋದು, ಜೊತೆಗೆ ದೇವರ ಭಾವಚಿತ್ರಗಳಾಗಿರ್ಬೋದು, ಪ್ರತಿಯೊಂದು ಎಸ್ಪೆಷಲಿ ನಾನು ಕಂಚಿನ ಪ್ರತಿಮೆಗಳನ್ನು ಬಹಳಷ್ಟು ನೋಡಿದ್ದು. ಅನೇಕ ದೇವರ ವಿಗ್ರಹಗಳು ಕೂಡ ಕಂಚಿನ ಪ್ರತಿಮೆಗಳೇ ಆಗಿದೆ. ಹಾಗಾಗಿ ಅವ್ರನ್ನ ಕೇಳ್ಪಟ್ಟಿವಿ ನಾವು, ಮೇಡಮ್ ನೀವು ಮನೆಯನ್ನು ಮಾತ್ರ ತುಂಬ ಆರ್ಟಿಫಿಷಿಯಲಾಗಿ ಎಲ್ಲೂ ಕೂಡ ಒಂದು ಕಡೆ ನೀವೆಲ್ಲವೂ ಕೂಡ ವಸ್ತುಗಳನ್ನು ತಂದಿಟ್ಟರೂ ಕೂಡ ಅದು ಎಲ್ಲೂ ಆರ್ಟಿಫಿಷಿಯಲ್ ಅಂತ ಅನಿಸೋದಿಲ್ಲ, ತುಂಬ ಸ್ವಾಭಾವಿಕತೆ, ನ್ಯಾಚುರಲ್ ಅಂತ ಅನಿಸುತ್ತೆ ಅಂತ ನಾವು ಅವ್ರನ್ನ ಕೇಳಿದಾಗ, ಇಲ್ಲ ನಮಗೆ ಆ ಥರ ಬಂದು ಗೆಸ್ಟ್ಗಳು ಈ ಥರ ಹೇಳಿದಾಗ ಭಾಳಷ್ಟು ಖುಷಿಯಾಗುತ್ತೆ ಅಂತ ಅಂದರು. ಅದಾದಮೇಲೆ ಪ್ರತಿಯೊಂದು ಅವ್ರ ಮನೆಯ ವರಾಂಡ ಆಗಿರ್ಬೋದು, ಅವ್ರ ಮನೆಯ ಒಳಗಿರ್ತಕ್ಕಂಥ ಹಾಲ್ ಆಗಿರ್ಬೋದು, ಜೊತೆಗೆ ಅವರ ಅಡುಗೆಯ ಕೋಣೆ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಭಾವನಾತ್ಮಕವಾಗಿ ಭಾವನಾ ಮೇಡಮ್ ಅವರಲ್ಲಿ ಬದುಕ್ತಾ ಇದ್ದಾರನೋ ಅನ್ನೋ ರೀತಿಯಾಗಿದೆ. ಯಾಕೆಂದರೆ ಅವರು
20ನೇ ವಯಸ್ಸಿನಲ್ಲೇ ತಾಯಿ ಆಗ್ತಕ್ಕಂಥ ಯೋಚನೆ ಭಾಳಷ್ಟು ಸೀರಿಯಸ್ ಆಗಿರಲಿಲ್ಲ. ಆದರೆ 30ನೇ ವಯಸ್ಸಿನಲ್ಲಿ ಅದು ಪ್ರೀತಿಯ ಆಕಾಂಕ್ಷೆ ಇದ್ದರೂ ಕೂಡ ತಾಯಿ ಆಗೋ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಆದರೆ ಇವತ್ತು ನಾನು ಯೋಚನೆ ಮಾಡ್ತಾ ಇದ್ದೀನಿ ತಾಯಿ ಆಗಬೇಕು ಅಂತ. ಇದು ನನ್ನ ಆಯ್ಕೆ, ಈ ಆಸೆಯನ್ನು ತಡಿಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅನ್ನೋ ರೀತಿಯಾಗೂ ಕೂಡ ಅವರು ಅನೇಕ ಸಂದರ್ಶನಗಳು ಹೇಳ್ತಾ ಇದ್ದಾರೆ. ಯಾಕೆಂದರೆ ಮದುವೆ ಆದಮೇಲೆ ಪತಿಯಿಂದ ಮಕ್ಕಳನ್ನು ಪಡೆಯೋದು ನಮ್ಮ ದೇಶದಲ್ಲಿ, ಭಾರತದಲ್ಲಿ ಅದೊಂದು ರೀತಿಯಾದಂಥ ಸಾಂಪ್ರದಾಯಿಕ ರೀತಿಯಲ್ಲಿ ನಡೆಯುತ್ತೆ. ಆದರೆ ಭಾವನಾ ಮೇಡಮ್ಗೆ ಅವರು ಸ್ವಾವಲಂಬಿಯಾಗಿ ಬದುಕಬೇಕು, ಆ ಥರದ ಒಂದು ಸಾಂಸಾರಿಕ ಜೀವನದಲ್ಲಿ ಮುಳುಗಬೇಕು, ಇನ್ನೊಬ್ಬರ ಅಂಡರಲ್ಲಿ ನಾನು ಬದುಕಬೇಕು ಅನ್ನೋ ಯಾವುದೇ ಇಚ್ಛೆ ಇಲ್ಲ. ಒಟ್ಟಾರೆಯಾಗಿ ಅವ್ರಿಗೆ ತೊಡಗಿಸ್ಕೊಂಡಿರೋದು ಒಂದು ಕಡೆ ರಾಜಕೀಯ ಕ್ಷೇತ್ರ, ಇನ್ನೊಂದು ಕಡೆ ದಾಂಪತ್ಯ ಜೀವನದಲ್ಲಿ ನಾನು ತೊಡಗಿಕೊಳ್ಳದೇ ಇದ್ದರೂ ನನಗೆ ತಾಯಿ ಆಗಬೇಕು ಅನ್ನೋ ಹಂಬಲ ಇತ್ತಲ್ಲ, ಅದನ್ನು ನಾನು ಈಡೇರಿಸ್ಕೊಳ್ತಾ ಇದ್ದೀನಿ ಅನ್ನೋ ನಿಟ್ಟಿನಲ್ಲೇ ಅವರು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಶನ ಬಹಳಷ್ಟು ಅರ್ಥಪೂರ್ಣ ಅಂತ ಹೇಳಿ ನಾನು ಭಾವಿಸ್ತೀನಿ. ತುಂಬ ಅಚ್ಚುಕಟ್ಟಾದಂಥ ಮನೆ ಅಂತಲೂ ಕೂಡ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ನೋಡಿ, ಅವ್ರ ಮನೆಯಲ್ಲಿ ಒಂದು ಮೈಕಲ್ ಜಾಕ್ಸನ್ ಫೋಟೋ. ನಿಮಗೆ ಅವ್ರು ಗೊತ್ತಿರೋ ಹಾಗೆ ಯಾವ ರೀತಿಯಾಗಿ ಗುರುತು ಅಂದರೆ ಸಿನಿಮಾ ನಟಿಯಾಗಿ, ಜೊತೆಗೆ ಭರತನಾಟ್ಯ ಕಲಾವಿದೆಯಾಗಿ. ಹಾಗಾಗಿ ಆ ಒಂದು ಡ್ಯಾನ್ಸ್ ಮಾಡುವ ಹುಚ್ಚಾಗಿರ್ಬೋದು, ಆ ಗೀಳಾಗಿರ್ಬೋದು ಎಲ್ಲೂ ಕೂಡ ಹೋಗಿಲ್ಲ. ಅವರ ಇನ್ನೊಂದು ಪರ್ಸ್ನಲ್ ರೂಮಿಗೆ ನಾವು ಎಂಟ್ರ್ ಆಗ್ತಾ ಇರೋದು. ಇದು ಅವರ ಡೈನಿಂಗ್ ಟೇಬಲ್, ಜೊತೆಗೆ ಅವರು ಊಟ ಮಾಡ್ತಕ್ಕಂಥ ಜಾಗ, ಹೆಚ್ಚು ಸಮಯವನ್ನು ಕಳೀತಕ್ಕಂಥ ಜಾಗ. ಅಲ್ಲಿ ಅದೇ ರೀತಿಯಾಗಿ ವಿನ್ಯಾಸ ಮಾಡಿರ್ತಕ್ಕಂಥ ರೀತಿ, ಅಲ್ಲಿನ ದೇವರ ಪ್ರತಿಮೆಗಳು, ಜೊತೆಗೆ ಒಂದಿಷ್ಟು ಆ ಒಂದು ದೇವರ ಕೋಣೆಯೂ ಕೂಡ ಅಲ್ಲಿದೆ. ಅದನ್ನು ಅವರು ತುಂಬ ವೈಯಕ್ತಿಕ ಅಂತೇಳಿ ಅದನ್ನು ರಿವೀಲ್ ಮಾಡಲಿಕ್ಕೇನು ಬಿಟ್ಟಿಲ್ಲ. ಸೊ ಇದು ಅವರ ಮನೆ ಹೇಗೆ ವಿನ್ಯಾಸವಾಗಿದೆ, ಅಲ್ಲಿರ್ತಕ್ಕಂಥ ವಸ್ತುಗಳು, ಪೀಠೋಪಕರಣಗಳು, ಅವುಗಳನ್ನೆಲ್ಲ ಹೇಗೆ ಜೋಡಿಸಿದ್ದಾರೆ ಅನ್ನೋ ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಜೊತೆಗೆ ಈ ಒಂದು ಸಂದರ್ಶನದಲ್ಲೂ ಇದಕ್ಕಿಂತ ಹೆಚ್ಚಿನದಾಗಿ ಹಂಚಿಕೊಂಡಿದ್ದಾರೆ ಅವರ ವೈಯಕ್ತಿಕ ಆಸೆಗಳೇನು, ಭವಿಷ್ಯ ಏನು, ಮಕ್ಕಳ ಭವಿಷ್ಯ ಏನು, ಅವ್ರನ್ನ ಓದಿಸೋ ರೀತಿ, ಮತ್ತು ಅವ್ರನ್ನ ಹೇಗೆ ನಾನು ಇಂಡಿಪೆಂಡೆಂಟಾಗಿ ಬದುಕಿಸ್ಬೇಕು ಅನ್ನೋ ರೀತಿಯಾಗಿ ನಾನು ಬಾಳ್ತಾ ಇದ್ದೀನಿ, ಕನಸುಗಳನ್ನು ಹೇಗೆ ಕಟ್ಕೊಂಡಿದ್ದೀನಿ, ಅವೆಲ್ಲವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಅದನ್ನು ನೀವು ಕಂಪ್ಲೀಟಾಗಿ ಆ ವಿಡಿಯೋವನ್ನು ನೋಡೋದ್ರ ಮುಖಾಂತರ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಹುದು. ಒಟ್ಟಾರೆಯಾಗಿ ಇದು ಅವರ ಮನೆಯ ಒಳಗಿರ್ತಕ್ಕಂಥ ಇಂಟೀರಿಯರ್ ಡೆಕೋರೇಷನ್ ಅಂತ ಹೇಳ್ಬೋದು, ಜೊತೆಗೆ ಅವರ ಮನೆಯ ಇನ್ಫ್ರಾಸ್ಟ್ರಕ್ಚರ್ ಅಂತಲೂ ಹೇಳ್ಬೋದು. ಏಕೆಂದರೆ ಭಾಳಷ್ಟು ಆ್ಯಂಟಿಕ್ ಪೀಸ್ಗಳು ನಾವು ನೋಡಿದ್ವಿ. ಅಲ್ಲೊಂದು ಫೋನ್ ಇತ್ತು, ನಿಮಗೆ ಟೆಲಿಫೋನ್, ಈ ಥರದ ಟೆಲಿಫೋನ್ಗಳನ್ನು ನೋಡಲಿಕ್ಕೂ ಸಾಧ್ಯವಿಲ್ಲ. ಆ ಥರದ ಅನೇಕ ಆ್ಯಂಟಿಕ್ ಪೀಸ್ಗಳನ್ನು ಅವ್ರ ಮನೆಯಲ್ಲಿ ಕಲೆಕ್ಟ್ ಮಾಡಿರೋದು ಕಾಣಸಿಗ್ತಾ ಇತ್ತು. ಹಾಗಾಗಿ ಇಡೀ ಭಾವನಾ ಮೇಡಮ್ ಅವರ ಮನೆ ಎಸ್ಪೆಷಲಿ ನಾನು ಅಂದುಕೊಂಡಾಗೆ ಕಲೆಯನ್ನು ಇಷ್ಟಪಡೋರಿಗೆ, ನಮ್ಮ ಸಂಸ್ಕೃತಿ ಕಲ್ಚರ್ನ ಇಷ್ಟಪಡೋರಿಗೆ, ಜೊತೆಗೆ ಈ ದೊಡ್ಡ ದೊಡ್ಡ ಭವ್ಯ ಬಂಗಲೆಗಳು, 3-4 ಅಂತಸ್ತಿನ ಮನೆಗಳು, ಆ ಥರ ಹೆಚ್ಚು ಗೀಳು ಇಲ್ಲದೇ ಇರೋರಿಗೆ ಭಾಳಷ್ಟು ನೆಮ್ಮದಿಯ ತಾಣವಾಗಿರುತ್ತೆ. ಆ ಥರದವ್ರಿಗೆ ಭಾಳಷ್ಟು ನೆಮ್ಮದಿಯನ್ನು ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಸ್ನೇಹಿತರೆ, ನೀವು ವಿಡಿಯೋದಲ್ಲಿ ನೋಡಬೇಕಾದ್ರೆ ಅವ್ರ ಮನೆಯಲ್ಲಿ ಅಲಂಕಾರಿಕ ವಸ್ತುಗಳಾಗಿ ಜೋಡಿಸಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ನೋಡ್ತಾ ಹೋಗ್ತಾ ಇದ್ದಾಗೆ ನಿಮಗೆ ಅನಿಸುತ್ತೆ, ಹೌದಲ್ವಾ ಅವರೆಲ್ಲವನ್ನು ಕೂಡ ಜೋಡಿಸಿರೋ ರೀತಿಯಾಗಿದೆ ಅಂತ. ಹೆಚ್ಚಿನದಾಗಿ ನಾವು ಕಿಚನ್ ರೂಮನ್ನು ಕೂಡ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದು ಅವರ ಮನೆಯಲ್ಲಿ ಜೋಡಿಸಿರ್ತಕ್ಕಂಥ ಕಿಚನ್, ಪ್ರತಿಯೊಂದು ದವಸ ಧಾನ್ಯಗಳನ್ನು, ಎಸ್ಪೆಷಲಿ ಎಲ್ಲರ ಮನೆಗಳು ಹೀಗೆ ಇರುತ್ತೆ. ಬಟ್ ಇವ್ರ ಮನೆಯಲ್ಲಿ ನಿಮಗೆ ಕ್ಯೂರಿಯಾಸಿಟಿಗೆ ನಾನು ತೋರಿಸ್ತಾ ಇರೋದು ಎಲ್ಲ ದವಸ ಧಾನ್ಯಗಳನ್ನು, ಅಡುಗೆಗೆ ಬಳಸೋ ಪದಾರ್ಥಗಳನ್ನು ಅಚ್ಚುಕಟ್ಟಾಗಿ ಸಾಲಾಗಿ ಯಾವ ರೀತಿಯಾಗಿ ಜೋಡಿಸಿದ್ದಾರೆ ಅಂತ ಸಹಜವಾದಂಥ ಕುತೂಹಲಕ್ಕೆ ಈ ಕಿಚನ್ ರೂಮನ್ನು ನಿಮಗೆ ತೋರಿಸೋ ಪ್ರಯತ್ನ. ಸ್ನೇಹಿತರೆ, ಇನ್ನೂ ಅನೇಕ ವಿಷಯಗಳ ಬಗ್ಗೆ ನಾವು ಮಾತನಾಡಲೇಬೇಕಾಗಿದೆ. ಯಾಕೆಂದರೆ ಭಾವನಾ ಮೇಡಮ್ ಈ ನಿರ್ಧಾರವನ್ನು ತೆಗೆದುಕೊಳ್ಳೋ ಮುನ್ನ ಬಹಳಷ್ಟು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಯಾಕೆಂದರೆ ಸಹಜವಾಗಿ ಈ ಥರದ ಒಂದು ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಸಮಾಜ ಹೇಗೆ ನೋಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಅನೇಕ ಮಾತುಗಳನ್ನು ಆಡ್ತಾರೆ. ಯಾಕೆಂದರೆ ಗಂಡನಿಲ್ಲದೆ ಮಕ್ಕಳನ್ನು ಮಾಡ್ಕೊಳ್ಳೋದು ಅಂದರೆ ಭವಿಷ್ಯದಲ್ಲಿ ಅವರು ಅಪ್ಪ ಯಾರು ಅಂತ ಅನೇಕರು ಕೇಳಿದಾಗ ಯಾವ ರೀತಿಯಾಗಿ ಉತ್ತರಿಸ್ತಾರೆ ಅನ್ನೋ ಒಂದು ಗೊಂದಲ ಅನೇಕರಿಗೆ ಇರುತ್ತೆ. ಇವನ್ನೆಲ್ಲವನ್ನು ಕೂಡ ತುಂಬ ಪ್ರಿಪೇರ್ಡಾಗೆ ಭಾವನಾ ಮೇಡಮ್ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ಸುತ್ತೆ. ಅದನ್ನೆಲ್ಲವನ್ನೂ ಕೂಡ ಸಂದರ್ಶನದ ಹೇಳಿದ್ದಾರೆ. ಹಾಗಾಗಿ ಈ ವಿಡಿಯೋ ಅಂದರೆ ಅವ್ರ ಹೋಮ್ ಟೂರ್, ಅಂದರೆ ಅವರ ಮನೆಯನ್ನು ಪರಿಚಯ ಮಾಡೋದ್ರ ಮುಖಾಂತರವಾಗಿ ಮುಂದಿನ ಸೆಗ್ಮೆಂಟ್ಗಳಲ್ಲಿ, ಅಂದರೆ ಈ ವಿಡಿಯೋ ನಂತರವಾಗಿ ಅಪ್ಲೋಡ್ ಆಗ್ತಕ್ಕಂಥ ವಿಡಿಯೋಗಳಲ್ಲಿ ಅವರು ಎಲ್ಲೂ ಹಂಚಿಕೊಳ್ಳದ ಕೆಲವೊಂದು ವಿಷಯಗಳನ್ನು ನಮ್ಮ ಚಾನಲ್ನಲ್ಲಿ ಹಂಚಿಕೊಂಡಿದ್ದಾರೆ. ಹಾಗಾಗಿ ಮಿಸ್ ಮಾಡದೆ ನೀವು ಆ ವಿಡಿಯೋವನ್ನು ನೋಡಬೇಕಾಗುತ್ತೆ. ಸ್ನೇಹಿತರ, ನೇರವಾಗಿ ನಾನು ಇನ್ನು ಮುಂದೆ ಅವ್ರ ವಿಡಿಯೋಗಳನ್ನು ಅಪ್ ಮಾಡ್ತಾ ಹೋಗ್ತೀನಿ. ಏಕೆಂದರೆ ಮಿಲನ ಕ್ರಿಯೆ, ಸಹಜ ಸ್ವಾಭಾವಿಕ ಪ್ರಕ್ರಿಯೆ, ನಾನು ಕೂಡ ಒಬ್ಬ ದಾಂಪತ್ಯ ಜೀವನದಲ್ಲಿ ಮುಳುಗಿ ಗಂಡನೊಂದಿಗೆ ಎಲ್ಲ ರೀತಿಯಾದಂಥ ರೊಮ್ಯಾನ್ಸ್, ಹರಟೆ, ಇವೆಲ್ಲವನ್ನು ನಾನು ಯಾಕೆ ಇಷ್ಟಪಡೋದಿಲ್ಲ ಅನ್ನೋ ರೀತಿಯ ಕೆಲವೊಂದು ಕುತೂಹಲಕಾರಿಯಾದಂಥ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಅದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ.